ನಮಸ್ಕಾರ. ಎಲ್ಲರಿಗೂ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿದ್ಯಾಗಣಪತಿಯ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಈ ಗಡಿನಾಡಿನ ಶಿಕ್ಷಣ ಕ್ರಾಂತಿಯ ಹರಿಕಾರರಾಗಿರ್ತಕ್ಕಂತಹ ಶ್ರೀ ಶಿವಬಸವ ಸ್ವಾಮೀಜಿ ನಾಗನೂರ್ ಇವರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಮಾಡ್ತಾ ಹಾಗೂ ನಮ್ಮೆಲ್ಲರ ಯುವಜನತೆಯ ಐಕಾನ್ ಆಗಿರ್ತಕ್ಕಂತಹ ಸ್ಫೂರ್ತಿಯಾಗಿರ್ತಕ್ಕಂತಹ ಶ್ರೀ ಸಿದ್ಧ ಬಸವ ದೇವರು ಶೂನ್ಯ ಸಂಪಾದನಾ ಮಠ ಹುಣಸಿಕೊಳ್ಳ ಮಠ ಇವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ನಮ್ಮೆಲ್ಲರ ಸ್ಫೂರ್ತಿ ನಮ್ಮೆಲ್ಲರ ಚಿಲುಮೆ SK ಪರಿವಾರದ ಹೆಮ್ಮೆಯಾಗಿರ್ತಕ್ಕಂತಹ ಪಿಂಟೋಣ್ಣ ಅವರನ್ನ ಇದೇ ಸಂದರ್ಭದಲ್ಲಿ ನೆನೆಸ್ತಾ ಅವರ ಆಶೀರ್ವಾದವನ್ನ ತೆಗೆದುಕೊಳ್ತಾ ಬಿಗ್ ಬಾಸ್ ಆಗಿರ್ತಕ್ಕಂತಹ ಅನಿಲ್ ದಾದಾ ಅವರನ್ನ ಇದೇ ಸಂದರ್ಭದಲ್ಲಿ ನೆನೆಸ್ತಾ ಅವರ ಆಶೀರ್ವಾದವನ್ನ ತೆಗೆದುಕೊಳ್ತಾ ಹಾಗೂ ಸಮಸ್ತ ಆಡಳಿತ ಮಂಡಳಿಯ ಸಹಕಾರವನ್ನ ಕೋರ್ತಾ ನಮ್ಮ ಈ ಒಂದು ಹೊಸ ಯೋಜನೆ ಹೊಸ ಪ್ರಾಜೆಕ್ಟ್ ಅನ್ನ ತಮಗೆ ಇವತ್ತು ನಾವು ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಇದು 100% ಉಚಿತ, ಫ್ರೀ. ಅಂದ್ರೆ ಈ ಡಿಜಿಟಲ್ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದವರಿಗೆ, ಆಕಾಂಕ್ಷಿಗಳಿಗೆ, ಸ್ಪರ್ಧಾಕಾಂಕ್ಷಿಗಳಿಗೆ, CBSE ಅವರಿಗೆ, PUC ಅವರಿಗೆ, ಯಾರಿಗೆ ಅಂತ ಇಲ್ಲ, ಎಲ್ಲರಿಗೂ ಈ ಡಿಜಿಟಲ್ ಒಂದು ಆಪ್ ಅದ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಇವತ್ತಿನ ದಿವಸ ನಾವು ಶೈಕ್ಷಣಿಕ ರಂಗದಲ್ಲಿ ಒಂದು ಹೊಸದಾದಂತಹ ಕೊಡುಗೆಯನ್ನ ನೀಡಲಿಕ್ಕೆ ಬಯಸಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಇದೇ ಸಂದರ್ಭದಲ್ಲಿ ನಮ್ಮ SK ಪರಿವಾರದ SSN ಆರ್ಟ್ಸ್ ಹಾಗೂ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಅಕ್ಕಳಾಗಿರ್ತಕ್ಕಂತಹ ಡಾಕ್ಟರ್ ಸರ್ವಮಂಗಲ ಕಮತ್ಕಿ ಮೇಡಮ್ ಇವರ ಆಶೀರ್ವಾದವನ್ನು ಸಹಿತ ಸಹಕಾರವನ್ನು ಸಹಿತ ಈ ಸಂದರ್ಭದಲ್ಲಿ ಕೋರ್ತಾ ಹಾಗೂ ನಮ್ಮ SK PU ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಶೆಟ್ಟಿ ಸರ್ ಅವರ ಸಹಕಾರ ಆಶೀರ್ವಾದವನ್ನ ಕೋರ್ತಾ SK ಹೈಸ್ಕೂಲಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಹಿಡಕಲ್ ಸರ್ ಅವರ ಆಶೀರ್ವಾದ ಹಾಗೂ ಸಹಕಾರವನ್ನ ಕೋರ್ತಾ ಹಾಗೂ ನಮ್ಮ ಹೆದ್ದೂರ್ ಶೆಟ್ಟಿ D.Ed ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಗಸ್ತಿ ಸರ್ ಅವರ ಸಹಕಾರ ಹಾಗೂ ಆಶೀರ್ವಾದವನ್ನ ಕೋರ್ತಾ ಇದೇ ಸಂದರ್ಭದಲ್ಲಿ ನಮ್ಮ SK ಪಬ್ಲಿಕ್ CBSE ಶಾಲೆಯ ಉಪ ಪ್ರಾಂಶುಪಾಲರಾಗಿರ್ತಕ್ಕಂತಹ ಅನಿತಾ ದಳ್ವಿ ಮೇಡಮ್ ಹಾಗೂ ಕೋಆರ್ಡಿನೇಟರ್ಸ್ ಆಗಿರ್ತಕ್ಕಂತಹ ರೊನಾಲ್ಡ್ ಸರ್ ಅವರ ಸಹಕಾರವನ್ನ ಬಯಸ್ತಾ ಇವರು ಎಲ್ಲಾರ್ದೆ ನಮ್ಮ SK ಪರಿವಾರದ ಎಲ್ಲ ಅಂಗ ಸಂಸ್ಥೆಗಳ ಈ ಪ್ರಾಧ್ಯಾಪಕರು ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಅದ ಸಹಕಾರವನ್ನು ಇದೇ ಸಂದರ್ಭದಲ್ಲಿ ಕೋರ್ತಾ ಇವತ್ತಿನ ದಿವಸ ಈ ದೀಪಾವಳಿ ದಿನದಂದು ಏನು ಪಿಂಟೋಣ್ಣ ಅವರ ಆಶೆ ಇತ್ತು ಅಂತಂದ್ರೆ ನಮ್ಮ SK ಪರಿವಾರದ ಸದಸ್ಯರು ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮಗೆಷ್ಟಾಗುತ್ತೋ ಅಷ್ಟು ಒಂದು ಕೊಡುಗೆಯನ್ನ ನೀಡ್ಲಿ, ಇದರ ಫಲ ಎಲ್ಲ ನಮ್ಮ ಪಾಲಕರಿಗೆ, ನಮ್ಮ ಮಕ್ಕಳಿಗೆ ಸಿಗಲಿ ಅಂತಕ್ಕಂಥ ಅವರ ಆಶೆ ಇತ್ತು. ಅಣ್ಣ ಇವತ್ತು ತಮ್ಮ ಆಶಯವನ್ನ ಪೂರ್ಣಗೊಳಿಸುವಲ್ಲಿ SK ಪರಿವಾರ ಮುನ್ನುಗ್ತಾ ಇದೆ. ಅದಕ್ಕೆ ಇನ್ನೊಂದ್ಸಲ ಪಿಂಟೋಣ್ಣ ಅವರ ಒಂದು ಆಶೀರ್ವಾದವನ್ನ ಇದೇ ಸಂದರ್ಭದಲ್ಲಿ ಕೋರ್ತಾ, ಯಾಕಂತಂದ್ರೆ ನಮ್ಮ ಸಂಸ್ಥೆಯ ಬೆನ್ನೆಲುಬು ಅಂತಂದ್ರೆ ನಮ್ಮ SK ಪರಿವಾರದ ಬೆನ್ನೆಲುಬು, ನಮಗೆ ಸ್ಫೂರ್ತಿಯನ್ನು ನೀಡ್ತಕ್ಕಂತಹ, ಮೋಟಿವೇಟ್ ಮಾಡ್ತಕ್ಕಂತಹ ಪಿಂಟೋಣ್ಣ ಅವರ ಸಹಕಾರವನ್ನು ಕೋರ್ತಾ ಇವತ್ತಿನ ದಿವಸ ಆತ್ಮೀಯರೇ, ಪಾಲಕರ, ವಿದ್ಯಾರ್ಥಿಗಳಿಗೆ ನಿಮಗೆ ಈ ಸ್ಪರ್ಧಾ ರೈಡ್ ಅನ್ನ ನಾವು ಸಮರ್ಪಣೆಯನ್ನ ಮಾಡ್ತಾ ಇದೀವಿ. ಏನಿದು ಸ್ಪರ್ಧಾ ರೈಡ್ ಅಂತಂದ್ರೆ SSLC CBSE ವಿದ್ಯಾರ್ಥಿಗಳಾಗಿರ್ಬೋದು, ಸ್ಟೇಟ್ ಬೋರ್ಡಿನ ವಿದ್ಯಾರ್ಥಿಗಳಾಗಿರ್ಬೋದು, PUC ವಿದ್ಯಾರ್ಥಿಗಳಾಗಿರ್ಬೋದು, ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಇವ್ರಿಗೆಲ್ಲರಿಗೂ ಒಂದು ಜ್ಞಾನ ದಾಸೋಹವನ್ನ ನೀಡತಕ್ಕಂತಹ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದು. ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುಭವವನ್ನ ತೆಗೆದುಕೊಂಡು ಯಾರಾದ್ರೂ ತಮ್ಮ ನಾಲೆಜ್ ಅನ್ನ ಶೇರ್ ಮಾಡ್ಕೋಬೇಕು ಅಂತಿದ್ರೆ ಅವರಿಗೆ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ ಯಾವುದು ಅಂತಂದ್ರೆ ಈ ಸ್ಪರ್ಧಾ ರೈಡ್. ಪ್ರಾರಂಭದಲ್ಲಿ ನಾವು ಸ್ಪರ್ಧಾ ರೈಡ್ದಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರೆ CBSE ಆಗಿರ್ಬೋದು, ಅಥವಾ ನಮ್ಮ ಹೈಸ್ಕೂಲ್ ಆಗಿರ್ಬೋದು, ಅಥವಾ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಇಲ್ಲಿ ವಿಶೇಷವಾಗಿ ಕೌಶಲ್ಯಗಳನ್ನ ಬಳಸಿ ಹೇಗೆ ನಾವು ಏನ್ ಮಾಡಬಹುದು ಅಂತ ವಿಷಯವನ್ನು ಕಲಿಯಬಹುದು ಅನ್ನೋದ್ರ ಕುರಿತು ಈ ಕೋರ್ಸಸ್ಗಳು ಪ್ರಾರಂಭ ಆಗುತ್ತೆ. ಫ್ರೀ ಆಗಿ ಏನಾಗುತ್ತೆ ಅಂದ್ರೆ ಪ್ರಾರಂಭ ಆಗುತ್ತೆ. ಕೇವಲ ಈ ಮಟ್ಟಕ್ಕೆ, ಕೇವಲ ಹುಕ್ಕೇರಿ ಬೆಳಗಾವಿ ಮಟ್ಟಕ್ಕೆ ಮಾತ್ರ ಇರಲಾರ್ದೆ ರಾಜ್ಯವ್ಯಾಪಿ ಇದು ಏನು ಆ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಸಹಾಯ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಏನೀಗ TET ಕಾಲ್ಫಾರ್ಮ್ ಆಗಿದೆ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಇಲ್ಲಿ ಏನ್ ಮಾಡಲಾಗ್ತದೆ ಅಂದ್ರೆ ತರಬೇತಿಯನ್ನ ನೀಡಲಾಗತ್ತೆ. ಸೊ ಇಲ್ಲಿ ಯಾವುದೂ ಫೀ ಶುಲ್ಕ ಅಂತಿಲ್ಲ, ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿದೆ. ನಮಗೆ ಸಮಯ ಇದ್ದಾಗ ಒಂದು 4
ಮಾತುಗಳನ್ನು, ಜ್ಞಾನಗಳನ್ನು, ಏನಾದ್ರೂ ಒಂದು ಸ್ವಲ್ಪ ಪಾಯಿಂಟ್ಸ್ಗಳು ಇದ್ರೆ ಅವುಗಳನ್ನ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಂಡು ಅಂತಕ್ಕಂಥದ್ದು ಒಂದು ಆಶಯದೊಂದಿಗೆ ಈ ಸ್ಪರ್ಧಾ ರೈಡ್ ಪ್ರಾರಂಭ ಆಗತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಈ ಸ್ಟೆಪ್ಸ್ ಇದೆ ನೋಡ್ರಿ. ಈ ಸ್ಟೆಪ್ಸ್ ಏನು ಅಂತಂದ್ರೆ ಇದು ನಿಮ್ಮ ಯಶಸ್ಸಿನತ್ತ ಒಂದು ದಾಪುಕಾಲ ಹಾಕ್ತೀರಿ. ಸೊ ಇದು ಉಚಿತ ಆಗಿರಬಹುದು, ಬಟ್ ದ ನಾಲೆಜ್ ದಟ್ ಯು ಗೆಟ್ ಹಿಯರ್ ಈಸ್ ಪ್ರೈಸ್ಲೆಸ್ ಅಂತ ಹೇಳ್ಬಹುದು. ಇದರ ಪ್ರಯೋಜನವನ್ನ ಎಲ್ಲರೂ ಪಡ್ಕೋಬೇಕು ಹಾಗೂ ಇದು ಎಲ್ಲರಿಗೂ ಮುಟ್ಟಬೇಕು. ಈ ತರದಂತದ್ದು SK ಪರಿವಾರದ ಸದಸ್ಯರು ಸೇರಿ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ಉಚಿತವಾಗಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಬೇಕು. ಆ ದೃಷ್ಟಿಕೋನದಿಂದ ಈ ಚಾನೆಲ್ ಅನ್ನ ಸಾಕಷ್ಟು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ದೀಪಾವಳಿಯ ಹಬ್ಬದಿಂದ ಇದು ಪ್ರಾರಂಭ ಆಗಬೇಕು ಅಂತಕ್ಕಂತಹ ಏನು ಹಿರಿಯರ ಆಶೆ ಇತ್ತು, ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಆಗ್ತದೆ. ದಿನನಿತ್ಯ ಇನ್ಮೇಲೆ ಒಂದು 10-15 ನಿಮಿಷ ನೀವು ನಮ್ಮ ಪ್ಲಾಟ್ಫಾರ್ಮಿಗೆ ಬಂದ್ರೆ ಸಾಕು, ಇಲ್ಲಿ ನಿಮಗೆ ಕಲೀಲಿಕ್ಕೆ ಸಾಕಷ್ಟಿದೆ. ಸೊ ನೆನಪಿರ್ಲಿ, ನಾನು ರಾಬರ್ಟ್ ಫ್ರಾಸ್ಟ್ನ ಒಂದು ಏನು ಅಂತಂದ್ರೆ ಕೋಟ್ ನನಗೆ ನೆನಪಾಗತ್ತೆ. ಅಂದ್ರೆ ಏನಾದ್ರೂ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೆ ಖಂಡಿತವಾಗಿಯೂ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಸಂಕಲ್ಪವನ್ನ ಮಾಡಬೇಕು. ಆ ಸಂಕಲ್ಪ ನಮ್ದು ಹೆಂಗಿರ್ಬೇಕು ಅಂತಂದ್ರೆ ರಾಬರ್ಟ್ ಫ್ರಾಸ್ಟ್ನ ಕವಿತೆಯ ಲೈನ್ಸ್ ಗಳು ನನಗೆ ನೆನಪಾಗತ್ತೆ. ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್, ಬಟ್ ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್ ಅಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತ ಹೇಳ್ತಾರೆ. ಸೊ ವಿದ್ಯಾರ್ಥಿಗಳೇ, ಶ್ರಮ ನಿಮ್ದಿರ್ಲಿ. ಅಫ್ಕೋರ್ಸ್ ದಿಶಾ ಡೈರೆಕ್ಷನ್ ಇರುತ್ತೆ ಅಂತಂದ್ರೆ ನಾವು ಮಾಡ್ತೀವಿ. ಸೊ ಒಟ್ಟಾರೆ ಸೇರಿ ಕೈ ಕೂಡಿದ್ರೆ ಏನಾಗುತ್ತೆ ಅಂತಾರೆ, ಚಪ್ಪಾಳೆ ಆಗತ್ತೆ ಅಂತ ಹೇಳ್ತೀವಿ. ನಿಮಗೆಲ್ಲ ಒಳ್ಳೇದಾಗಲಿ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂತಹ ನಮ್ಮ ಪ್ರಯತ್ನ ಯಶಸ್ಸು ಕಾಣ್ಲಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ, SK ಪರಿವಾರದ ಎಲ್ಲ ಸದಸ್ಯರ ಏನು ಸಹಕಾರವನ್ನು ಕೋರ್ತಾ ಮತ್ತೆ ನಾವು ನಿಮಗೆ ಸಿಗ್ತೀವಿ. ಇದಕ್ಕಿಂತ ಮುಂಚೆ ಇದೆಲ್ಲ ಸ್ಟುಡಿಯೋ ಒಂದು ಏನಾಗಿದೆ ಅಂತಂದ್ರೆ ನಮ್ದಿಲ್ಲಿ ರೆಡಿ ಆಗಿದೆ ಅಂತಂದ್ರೆ ಇದ್ರ ಹಿಂದೆ ಸಾಕಷ್ಟು SK ಪರಿವಾರದ ಸದಸ್ಯರು ಶ್ರಮ ವಹಿಸ್ತಾ ಇದ್ದಾರೆ. ಇದೆಲ್ಲ ಸ್ಟುಡಿಯೋ ಇವತ್ತೇನು ಸೆಟ್ ಆಗಿದೆ. ಇದಕ್ಕೆ ಕಾರಣೀಕರ್ತರು ಅಂತಂದ್ರೆ ನಮ್ಮ ಮಹೇಶ್ ಲಟ್ಟೆ ಸರ್ ಅವರು, ನಮ್ಮ ಡಿಗ್ರಿ ಕಾಲೇಜಿನ IT ಇನ್ಚಾರ್ಜ್ ಆಗಿರ್ತಕ್ಕಂತಹ ಮಹೇಶ್ ಲಟ್ಟೆ ಸರ್ ಅವರು ಈ ಸ್ಟುಡಿಯೋನ ತಯಾರಿಸಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಗಳನ್ನ ಹೇಳ್ತಾ, ಅಂದ್ರೆ ಏನು ಅನ್ನ ವಿದ್ಯಾರ್ಥಿಗಳು ಈಜಿಯಾಗಿ ತಗೋಬೇಡ್ರಿ. ಒಂದೇನಾದ್ರೂ ನಿಮ್ಮ ಹತ್ರ ಬರ್ತಿರ್ತೈತೆ ಅಂದ್ರೆ ಹಿಂದೆ ಸಾಕಷ್ಟು ಜನರ ಶ್ರಮ ಇರ್ತತಿ ಅನ್ನೋದನ್ನ ನೆನಪಿನಲ್ಲಿಡಿ. ನಮ್ಮ ಶ್ರಮ ಸಾರ್ಥಕ ಆಗ್ತದೆ ಅಂತ ಹೇಳಿ ನಾವು ತಿಳ್ಕೊಂಡು ಇನ್ನೊಂದ್ಸಲ ತಮಗೆ ಈ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.